ಸೂರ್ಯ ಬರುತ್ತಾನೆ. ಇವತ್ತಿನ ಪದ್ಯ ಡಾಕ್ಟರ್ ಲೋಕೇಶ್ ಅಗಸನಕಟ್ಟೆ ಅವರು ಬರೆದಿರ್ತಕ್ಕಂಥದ್ದು. ಇದರ ಸರಳವಾದ ವಿವರಣೆಯನ್ನು ಇವತ್ತು ನೋಡೋಣ ನಾವು. ಈ ಪದ್ಯದ ಆಶಯ ಏನಾಗಿದೆ ಅಂದರೆ, ಸವಾಲು 1000 ಎದುರಾದಾಗಲೂ ಎದೆಗುಂದಬಾರದು, ಅವುಗಳನ್ನು ಧೈರ್ಯವಾಗಿ ನಿಭಾಯಿಸುವ ಮನೋಭಾವನೆ ಬೆಳೆಸಿಕೊಳ್ಳಬೇಕು, ವಾಸ್ತವಕ್ಕೆ ಮುಖ ಮಾಡಿ ನಿಲ್ಲಬೇಕು. ಪಲಾಯನ ಹಿಡಿತನದ ಲಕ್ಷಣ, ಸಾವಿನ ಕಾಠಿಣ್ಯಕ್ಕಿಂತ ಬದುಕಿನ ಮಾಧುರ್ಯ ಬಲು ದೊಡ್ಡದು ಅಂತ. ಅಂದರೆ ಇಲ್ಲಿ ಸವಾಲುಗಳಿಗೆ, ಸಮಸ್ಯೆಗಳಿಗೆ ಹೆದರಬಾರ್ದು, ಅವುಗಳನ್ನು ಎದುರಿಸಬೇಕು, ಅದನ್ನು ಎದುರಿಸಿ ಅದರಲ್ಲಿರ್ತಕ್ಕಂಥ ಒಂದು ಪರಿಹಾರಗಳನ್ನು ಕಂಡುಕೊಳ್ಬೇಕು ಅನ್ನೋದನ್ನು ಈ ಪದ್ಯದ ಆಶಯವಾಗಿದೆ. ಡಾಕ್ಟರ್ ಲೋಕೇಶ್ ಅಗಸನಕಟ್ಟೆಯವರ ಕುರಿತು ಒಂದಿಷ್ಟು ವಿವರವಾದಂಥ ಒಂದು ಮಾಹಿತಿಯನ್ನು ನೋಡೋಣ ಇಲ್ಲಿ. ಡಾಕ್ಟರ್ ಲೋಕೇಶ್ ಅಗಸನಕಟ್ಟೆಯವರ ಕಾಲ 1958. ಲೋಕೇಶ್ ಅಗಸನಕಟ್ಟೆ ದಾವಣಗೆರೆ ಜಿಲ್ಲೆ ಅಗಸನಕಟ್ಟೆ ಗ್ರಾಮದವರು. ಮೈಸೂರು ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಪಡೆದು ಇವರು ಕನ್ನಡ ಕಾವ್ಯ ಸಮಾಜ ಸಂಸ್ಕೃತಿ ಮಹಾಪ್ರಬಂಧಕ್ಕೆ ಕುವೆಂಪು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಇವರು ಪ್ರಸ್ತುತ ಚಿತ್ರದುರ್ಗದ ಕನ್ನಡ ಸ್ನಾತಕೋತ್ತರ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯವನ್ನು ಇವರು ನಿರ್ವಹಿಸ್ತಾ ಇದ್ದಾರೆ. ಮತ್ತೆ ಸೂರ್ಯ ಬರುತ್ತಾನೆ, ಮನೆಯಂಗಳದ ಮರ ಮತ್ತು ಧರಣಿಯ ಧ್ಯಾನ ಕವನ ಸಂಕಲನಗಳು, ಅಭಿಮುಖ, ಬೆಳಗಿನ ಬೆಳಗು ವಿಮರ್ಶಾ ಸಂಕಲನಗಳು ಇವರ ಕೃತಿಗಳು. ನೀರೊಳಗಣ ಕಿಚ್ಚು ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಹಟ್ಟಿ ಎಂಬ ಭೂಮಿಯ ತುಣುಕು ಕಥಾ ಸಂಕಲನಕ್ಕೆ ಛಂದ ಪ್ರಶಸ್ತಿ ಬಂದಿದೆ. ನಮ್ಮೆಲ್ಲರ ಬುದ್ಧ ಎಂಬ ನಾಟಕ ಹಲವಾರು ಪ್ರಯೋಗಗಳನ್ನು ಕಂಡಿದೆ. ಮನುಷ್ಯನ ಅತಿ ಆಸೆ ಬದುಕನ್ನು ನರಕ ಸದೃಶವಾಗಿಸಿದೆ. ಮುಗ್ಧ ಜನರ ಬದುಕು ತುಳಿತಕ್ಕೆ ಸಿಕ್ಕಿದೆ. ಧರ್ಮ, ದೇವರು, ಮತಾಚರಣೆ, ಮತ ವೈಭವೀಕರಣಗಳಲ್ಲಿ ಅವರು ದಿಕ್ಕು ತಪ್ಪುತ್ತಿದ್ದಾರೆ. ಅರಾಜಕತೆ, ಅಸಹಾಯಕತೆ, ದಾರುಣತೆ ತುಂಬಿ ಹೋಗಿ ಎಲ್ಲರೂ ಹತಾಶರಾಗಿದ್ದಾರೆ. ಭವಿಷ್ಯದ ದಿನಗಳಲ್ಲಿ ಕಾಲ ಬದಲಾಗುತ್ತದೆ ಎನ್ನುವ ಭರವಸೆ ಇದೆ ಎನ್ನುವುದು ಈ ಒಂದು ಪದ್ಯದ ಆಶಯವಾಗಿದೆ. ಈ ಒಂದು ಪದ್ಯದ ಒಂದೊಂದೇ ಚರಣಗಳನ್ನು ನೋಡ್ತಾ ಹೋಗೋಣ. ಸಸ್ಯಶ್ಯಾಮಲೆಯ ಮಲೆಯ ಮಾಲೆಯ ಅನಾಥ ಕಡಿದುಳಿದ ಕಾಂಡಗಳೇ, ಯಜ್ಞದಗ್ನಿಯಲ್ಲಿ ಚಿತಾಭಸ್ಮವಾದ ಶ್ರೀಗಂಧ ತರುಗಳೇ, ನಳಿಗೆ ನಗುವಿಗೆ ಗೀಳಿಟ್ಟ ಕಣವೆ ಕಾಡುಗಳ ಹಾಡೆ, ಸಾಕಿನ್ನು ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ. ಅಂದರೆ ಡಾಕ್ಟರ್ ಅಗಸನಕಟ್ಟೆಯವರು ನಡೆದು ಹೋದ ದುರ್ಘಟನೆಗಳಿಗೆ ನೊಂದುಕೊಳ್ಳದೆ ಧೈರ್ಯವಾಗಿರಬೇಕು. ಸಸ್ಯಶ್ಯಾಮಲೆ ಎಂಬ ಹೆಸರಿದೆ. ಬಗೆ ಬಗೆಯ ಬದುಕಿನಲ್ಲಿ ಸದಾ ಭರವಸೆಗಳಿರಬೇಕು. ಭರವಸೆಯಿಂದ ಬಾಳುವುದೇ ಒಂದು ನಿಜವಾದ ಜೀವನದ ಒಂದು ಪ್ರೀತಿ ಅಂತ ಅವರು ಹೇಳಿದ್ದಾರೆ. ಭೂಮಿಗೆ ಒಂದು ಸಸ್ಯಶ್ಯಾಮಲೆ ಎಂಬ ಹೆಸರಿದೆ. ಬಗೆ ಬಗೆಯ ಸಸ್ಯಗಳ ತವರು ಈ ನೆಲ. ಆದರೆ ಮನುಷ್ಯ ಪ್ರಕೃತಿಯ ಮೇಲೆ ಮಾಡಿದ ಅನಾಚಾರಗಳಿಂದ ಸಸ್ಯಗಳೆಲ್ಲ ನಾಶವಾಗಿವೆ. ಅನಾಥವಾದ ಅವುಗಳ ಕಾಂಡಗಳು ಮಾತ್ರ ಉಳಿದಿವೆ. ಈಗ ಶ್ರೀಗಂಧದ ತುಂಡುಗಳೆಲ್ಲ ಯಜ್ಞ ಯಾಗಗಳ ಬೆಂಕಿಯಲ್ಲಿ ಬಿದ್ದು ಭಸ್ಮವಾಗಿದೆ. ಬಂದೂಕಿನ ಹೊಡೆತಕ್ಕೆ ಸಿಕ್ಕು ಹಕ್ಕಿಗಳೆಲ್ಲ ನಾಶವಾಗಿ ಹಕ್ಕಿ ಮೃಗ ಸಂಕುಲಗಳೆಲ್ಲವೂ ಕೂಡ ಬೊಬ್ಬೆ ಇಡ್ತಾ ಇದ್ದಾವೆ. ಕವಿಯು ಉಳಿದ ಕಾಂಡಗಳಿಗೆ, ಚಿತಾಭಸ್ಮವಾದ ಶ್ರೀಗಂಧದ ತುಂಡುಗಳಿಗೆ, ಪಕ್ಷಿ ಪ್ರಾಣಿ ಲೋಕಕ್ಕೆ ಆಗಿರುವ ದುರಂತದ ಜೊತೆಗೆ ಇನ್ನೂ ಚಿಂತೆ ಮಾಡುವ ಅಗತ್ಯವಿಲ್ಲ. ಮತ್ತೆ ಸೂರ್ಯ ಬರುವ ಮೂಲಕ ಹೊಸ ಜೀವನವನ್ನು ತರುತ್ತಾನೆಂಬ ಭರವಸೆ ನೀಡಿದ್ದಾರೆ. ಇಲ್ಲಿ ಮುಂದಿನ ಚರಣವನ್ನು ನೋಡೋಣ. ವಿಶಾಲ ಸಾಗರದ ಕರಿ ನೀರೇ, ಅಮಾಯಕರನ್ನಾವರಿಸಿದ ಸರಳೆ, ದಿಕ್ಕು ತಪ್ಪಿದ ಹಡಗು ಹಾಯಿಯೇ, ಜೀಕುಗಾಣದ ನೊಗಕ್ಕೆ ಹೆಗಲ ಕೊಟ್ಟ ಎತ್ತೆ, ಯಾಕಿನ್ನು ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ. ಅಂದರೆ ಇಲ್ಲಿ ಮುಂದುವರೆದು ಕವಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಕವಿ ವಿಷಯುಕ್ತವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದಂಥ ಅಪಾಯಕಾರಿಯಾದಂತಹ ಒಂದು ಸಾಗರದ ನೀರಿಗೆ ಸಾಂತ್ವನವನ್ನು ನುಡಿದಿದ್ದಾರೆ ಕವಿ. ಜೈಲಿನಲ್ಲಿ ಬಂಧಿಗಳಾಗಿರುವ ಯಾವ ತಪ್ಪನ್ನೂ ಮಾಡದ ಅಮಾಯಕರು ಕೈದಿಗಳೆಂದು ದಂಡನೆಗೆ ಗುರಿಯಾಗಿದ್ದಾರೆ. ಅವರಿಗೂ ಕೂಡ ಬಿಡುಗಡೆಯ ಒಂದು ಹೊಸ ಸೂರ್ಯ ಬರುವನೆಂದು ಕವಿಯು ಭವಿಷ್ಯವನ್ನು ನುಡಿತಾ ಇದ್ದಾರೆ. ಅಂತೆಯೇ ದಿಕ್ಕು ತಪ್ಪಿ ದಿಕ್ಕುಗಾಣದಾಗಿರುವ ಹಡಗಿನ ಹಾಯಿಗೂ
ಗಾಣದ ನೊಗಕ್ಕೆ ಹೆಗಲು ಕೊಟ್ಟು ದುಡಿಯುತ್ತಿರುವ ಮೂಕ ಮುಗ್ಧ ಪ್ರಾಣಿಗಳಾದ ಎತ್ತುಗಳಿಗೂ ಕವಿ ಚಿಂತೆ ಮಾಡಬೇಡಿ, ಚಿಂತೆ ಮಾಡುವ ಅಗತ್ಯವಿಲ್ಲ, ಎಲ್ಲವೂ ಬದಲಾಗಲಿ, ಬದಲಾಯಿಸುವ ಸೂರ್ಯ ಮತ್ತೆ ಬರ್ತಾ ಇದ್ದಾನೆ, ಬರಲಿದ್ದಾನೆ ಅಂತ ಭವಿಷ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಒಂದು ಚರಣವನ್ನು ನೋಡೋಣ. ಲಾಠಿ ಬೂಟುಗಳಿಗೆ ತತ್ತರಿಸಿದ ಜನವೇ, ಗಂಟೆ ಜಾಗಟೆಗಳ ಸದ್ದಿನಲ್ಲಿ ಕರಗಿದ ಸನ್ನಿಪಾತ ಸಮೂಹವೇ, ಅಣುಬಾಂಬುಗಳಿಗೆ ಬಂಜೆಗೊಂಡ ನೆಲವೇ, ಬಿಡಿ ಇನ್ನು ಚಿಂತೆ, ಮತ್ತೆ ಸೂರ್ಯ ಬರುತ್ತಾನೆ. ಇಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಕವಿಯು ಶೋಷಣೆಗೆ ಒಳಗಾದ ಜನರನ್ನು ಕುರಿತು ಚಿಂತಿಸಿದ್ದಾರೆ. ಪೊಲೀಸರ ಲಾಠಿ ಏಟಿಗೆ, ಬೂಟಿನೇಟುಗಳಿಗೆ ಸಿಕ್ಕಿ ಜನರು ತತ್ತರಿಸುವುದರ ಬಗ್ಗೆ ಕವಿ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಅಂತಹ ಜನರಿಗೂ ಸಹ ಕವಿಯು ಚಿಂತೆಯನ್ನು ಬಿಡುವಂತೆ ಕೋರಿದ್ದಾರೆ. ಇನ್ನು ಕೆಲವು ಜನ ಪೂಜೆ ಪುನಸ್ಕಾರ ಮಂತ್ರ ತಂತ್ರಗಳಿಗೆ ಮೊರೆ ಹೋಗಿದ್ದಾರೆ. ಕಷ್ಟಗಳು ಬಂದಾಗ ದೈವಭಕ್ತಿ ಇನ್ನೊಂದು ಬಗೆಯಲ್ಲಿ ಜನರನ್ನು ಶೋಷಿಸಲಾರಂಭಿಸುತ್ತದೆ. ಕಷ್ಟಗಳಿಂದ ಪಾರಾಗಲು ಜನಸಮೂಹ ಸನ್ನಿಗೊಳಗಾಗಿ ಜಪ ತಪ ಪೂಜೆ ಹರಕೆಗಳಲ್ಲಿ ಮುಳುಗುತ್ತಾರೆ. ಇಂತಹ ಜನರ ಬದುಕಿನಲ್ಲೂ ಮತ್ತೆ ಬರಲಿರುವ ಸೂರ್ಯ ಬದಲಾವಣೆಯನ್ನು ತರುವನೆಂಬುದು ಕವಿಯ ಒಂದು ಆಶಯವಾಗಿದೆ. ಅಣುಬಾಂಬು ಸ್ಫೋಟವು ಮನುಕುಲವನ್ನೇ ನಾಶ ಮಾಡಲು ಸಿದ್ಧವಾಗಿದೆ. ಅಣುಬಾಂಬು ಸ್ಫೋಟದ ಪರಿಣಾಮದಿಂದಾಗಿ ಸಸ್ಯ ಶ್ಯಾಮಲೆಯು ಬಂಜೆಯಾಗಿದ್ದಾಳೆ. ಈ ಎಲ್ಲಕ್ಕೂ ಕವಿಯ ಮತ್ತೆ ಬರುವ ಸೂರ್ಯ ಬದಲಾವಣೆಯನ್ನು ತರುವನು, ಚಿಂತಿಸುವ ಅಗತ್ಯವಿಲ್ಲವೆಂದು ಧೈರ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸಸ್ಯ ಶ್ಯಾಮಲೆಯ ಕತ್ತು ಹಿಸಿಕೆ ಬೆಳೆದು ಪಾರ್ಥೇನಿಯಂ ಕುಲವೇ, ಕಾರ್ನಿಯ ಕಬಳಿಸ ಬಂದ ನಖಗಳೇ, ಕರುಳ ಬಳ್ಳಿಗೆ ತೊಡರಿದ ಕ್ಯಾನ್ಸರ್ ಹುಳವೇ, ಹೃದಯದ ಗೌಹರದಲ್ಲಿ ಎಚ್ಚರೆಚ್ಚರ ಮತ್ತೆ ಸೂರ್ಯ ಬರುತ್ತಾನೆ. ಕವಿಯಲ್ಲಿ ಹೇಳ್ತಾ ಇದ್ದಾರೆ, ಪಾರ್ಥೇನಿಯಂ ಎಂಬುದು ಒಂದು ಅನುಪಯುಕ್ತವಾದಂಥ ಒಂದು ಸಸ್ಯ. ಎಲ್ಲೆಂದರಲ್ಲಿ ಹಬ್ಬಿ ಬೆಳೆಯುವ ಪಾರ್ಥೇನಿಯಂ ಅಪಾಯಗಳು ಅಪರಿಮಿತ. ಭೂಮಿಯನ್ನು ನಾಶ ಮಾಡಲೆಂದೇ ಅವು ಏನು ಮಾಡಿದ್ದಾವೆ, ಅವು ಹುಟ್ಟಿದ್ದಾವೆ. ಆದ್ದರಿಂದಲೇ ಕವಿಯು ಅವು ಸಸ್ಯ ಶ್ಯಾಮಲೆಯ ಕತ್ತು ಹಿಸುಕಿ ಬೆಳೆಯುತ್ತವೆ ಎಂದಿದ್ದಾರೆ. ಬೇರೆ ಔಷಧಿಯುಕ್ತ ಸಸ್ಯಗಳಿಗೆ ಬೆಳೆಯಲು ಅವಕಾಶವನ್ನೇ ಪಾರ್ಥೇನಿಯಂ ನೀಡದು. ಅದರಂತೆಯೇ ಮನುಷ್ಯನ ದುಷ್ಟ ಶಕ್ತಿಗಳು ಆಧಾರವಾದ ಕಾರ್ಯವನ್ನು ಯಾವುದೋ ಶಕ್ತಿಗಳು ಉಗುರಿನ ರೂಪದಲ್ಲಿ ಕಬಳಿಸುವ ಯತ್ನ ಮಾಡುತ್ತಿದೆ. ಮನುಷ್ಯನನ್ನು ಕುರುಡನನ್ನಾಗಿಸುತ್ತಿರುವ ದುಷ್ಟಶಕ್ತಿಗಳನ್ನು ಕವಿ ಇಲ್ಲಿ ನಿರ್ದೇಶಿಸುತ್ತಿದ್ದಾರೆ. ಕರುಳ ಬಳ್ಳಿಗಳ ನಡುವಿನ ಸಂಬಂಧವು ಶಿಥಿಲಗೊಳ್ಳುತ್ತಿದ್ದು ದಿನೇ ದಿನೇ ಕ್ಯಾನ್ಸರ್ನಂತೆ ಹಬ್ಬಿ ಸಾವಿನಂಚಿಗೆ ನಿಂತಿದೆ. ಹೃದಯಗಳಲ್ಲಿ ಪ್ರೀತಿಗೆ ಬದಲಾಗಿ ದ್ವೇಷ ತುಂಬಿ ಮಾನವೀಯ ಸಂಬಂಧಗಳಿಗೆ ಅರ್ಥವಿಲ್ಲದಾಗಿದೆ. ಆದರೆ ಬರಲಿರುವ ಹೊಸ ಜೀವದ ಹರಿಕಾರನಾದ ಸೂರ್ಯ ಎಲ್ಲವನ್ನೂ ಸರಿದೂಗಿಸುತ್ತಾನೆ. ಚಿಂತಿಸುವ ಅಗತ್ಯವಿಲ್ಲವೆಂದು ನೊಂದ ಮನಗಳನ್ನು ಸಂತೈಸಿದ್ದಾರೆ. ಇಲ್ಲಿ ಮತ್ತೆ ಕೊನೆಯ ಚರಣದಲ್ಲಿ ಹೇಳ್ತಾರೆ ಕವಿಗಳು, ಪುಟ್ಟ ದಿಟ್ಟ ಹಕ್ಕಿಗಳೇ ಕೋಟಿ ಕಂಠದಲ್ಲಿ ಹಾಡಿ ಕಾಡು ಕಣಿವೆ ಬೆಟ್ಟಗಳು ಮಾರ್ದನಿಸಲಿ ಮತ್ತೆ ಸೂರ್ಯ ಬರುತ್ತಾನೆ, ಬದನಿಕೆಯೂ ಇರಲಿ ತನ್ನಂತೆ ಅಂತ ಕವಿ ಕೊನೆಯಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಕವಿಯು ಕವಿತೆಯ ಕೊನೆಯಲ್ಲಿ ನಾಳಿನ ಬೆಳಕಾದ ಪುಟ್ಟ ಮಕ್ಕಳಿಗೆ ಎಂಥ ವಿಷಮ ಪರಿಸ್ಥಿತಿಯಲ್ಲೂ ಎದೆಗುಂದದೆ ಬದುಕಬೇಕೆಂಬ ಸಲಹೆ ನೀಡ್ತಾ ಇದ್ದಾರೆ. ಎಲ್ಲರೂ ಒಕ್ಕೊರಲಿನಿಂದ ಕೋಟಿ ಕೋಟಿ ಕಂಠದಲ್ಲಿ ಬದುಕಿನ ಗೀತೆಯನ್ನು ಹಾಡಬೇಕು. ಆ ಹಾಡು ಕಾಡಿನ ಕಣಿವೆಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಮಾರ್ದನಿಸುತ್ತಿರಬೇಕೆಂದಿದ್ದಾರೆ. ಕೊಲ್ಲುವ ಬಂದೂಕುಗಳ ಗೊಡವೆ ಬೇಡ, ಅವೆಲ್ಲವೂ ತಮ್ಮ ಪಾದಡಿಗೆ ತಾವಿರಲಿ. ನಮ್ಮ ಪಾಡಿಗೆ ನಾವೇನು ಮಾಡೋಣ, ಹಾಡೋಣ, ಮತ್ತೆ ಸೂರ್ಯ ಬರಲಿರುವುದನ್ನು ಸಾರಿ ಹೇಳೋಣ ಎಂದಿದ್ದಾರೆ ಇಲ್ಲಿ ಕವಿಗಳು ಅಂತ. ಸೊ ಒಟ್ಟಿನಲ್ಲಿ ನಾವು ಆಶಯವನ್ನು ಹೊಂದಿರಬೇಕು, ಆಶಾವಾದಿಗಳಾಗಿರಬೇಕು. ನಮ್ಮ ಜೀವನದಲ್ಲಿ ಎಂತಹ ಕಷ್ಟಗಳನ್ನೇ ಬಂದರೂ ಕೂಡ ಅವುಗಳನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿರಬೇಕು. ಅದೇ ಜೀವನದ ಸೊಗಸು ಅನ್ನೋದು ಡಾಕ್ಟರ್ ಲೋಕೀಸ್ ಅಗಸನಕಟ್ಟಿಯವರು ಇಲ್ಲಿ ತಿಳಿಸಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಈ ಪದ್ಯದ ಒಂದು ಸರಳ ಅರ್ಥವಾಯಿತು ಅಂದ್ಕೊಳ್ತೀನಿ. ಈ ಪದ್ಯ ತಮಗೆ ಅರ್ಥ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.